ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜಕರ್ಯ 9ನೇ ಅಧ್ಯಾಯ 12ನೇ ವಚನ. ನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ನಿರೀಕ್ಷೆ ಇಲ್ಲದಂತ ನಮ್ಮನ್ನು ದೇವರು 2ರಷ್ಟು ನಮಗೆ ಸುಖವನ್ನು ಕೊಡ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನಿರೀಕ್ಷೆ ಇಲ್ಲದಂತ ನಮ್ಮನ್ನು ಏನ್ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನ್ ಮಾಡಿದ್ರೆ ಅಭಿವೃದ್ಧಿ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬಿದ್ದೋಗಿರುವಂತ ಸ್ಥಿತಿಯಲ್ಲಿ ಇದ್ದೇವೆ ಪ್ರಿಯರೇ. ಆದ್ರೆ ದೇವರು ನಮ್ಮನ್ನು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನೀವು ಅಂತ ಸ್ಥಿತಿಯಲ್ಲಿ ಬಿದ್ದಿದ್ದೀರಾ ಪ್ರಿಯರೇ, ಆದ್ರೆ ದೇವರು 2ರಷ್ಟು ಸುಖವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಪ್ರಿಯರೇ ನಾನು ಪ್ರಕಟಿಸ್ತಾ ಇದ್ದೇನೆ, ಆತನು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವರಿಲ್ಲ ಪ್ರಿಯರೇ. ಇಷ್ಟು ದಿನಮಾನಗಳನ್ನು ಎಂತ ಸೆರೆಯಲ್ಲಿ ಬಿದ್ದಾಗಿತ್ತು. ನಾವು ದೇವ್ರಿಗೆ ವಿರೋಧವಾಗಿ ಪಾಪಗಳು, ಶಾಪಗಳು, ದೇವರ ಆಜ್ಞೆಗಳು ಕೈಕೊಳ್ಳಲ್ಲ ಹಾಗೆ, ದೇವರ ಒಂದು ಚಿತ್ತ ಇಲ್ಲದ ಹಾಗೆ ನಾವು ನಡ್ಕೊಂಡಿರ್ಬೋದು ಪ್ರಿಯರೇ. ಒಂದು ಅವಮಾನ ಸ್ಥಿತಿಯಲ್ಲಿ ನಾವು ಜೀವಿಸಿರ್ಬೋದು ಪ್ರಿಯರೇ. ಆದ್ರೆ ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡ್ತೇವೆ ಪ್ರಿಯರೇ. ನಿರೀಕ್ಷೆ ಇಲ್ಲದಂತ ಜನರೇ, ಸೆರೆಯಲ್ಲಿ ಬಿದ್ದಂತ ನೀವು, ನಾನು ನಿಮ್ಗೆ 2ರಷ್ಟು ಸುಖವನ್ನು ಕೊಡ್ತಾ ಇದ್ದೇನೆ. ಈಗಲೂ ನಾನು ಮಾತು ಕೊಡ್ತಾ ಇದ್ದೇನೆ, ನೀವು ನಂಬ್ರಿ, ವಿಶ್ವಾಸ ಮಾಡ್ರಿ ಎಂಬುದಾಗಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರಿ ಪ್ರಿಯ. ದೇವರೇ ನಮ್ಗೆ 2ರಷ್ಟು ಸುಖವನ್ನು ಕೊಡುವಾಗ ಪ್ರಿಯ ನಾವು ಯಾವ ರೀತಿಯಾಗಿ ಭಯ ಪಡಲ್ಲಿಗೆ ನಾವು ದೇವರ ಮೇಲೆ ಆಧಾರ, ನಂಬಿಕೆ, ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ಪರಿಸ್ಥಿತಿ ಏನಾಗಿತ್ತು ಇಷ್ಟು ದಿನಮಾನಗಳೆಲ್ಲ, ಈ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಆತ ನಮ್ಮ ಪರಿಸ್ಥಿತಿ ಎಲ್ಲ ಬದಲಾಯಿಸಿ ನಮ್ಗೆ 2ರಷ್ಟು ಸುಖವನ್ನು ದೇವರು ಕೊಡ್ತಾ ಇದ್ದಾರೆ. ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ನಾವು ಸುಖವಾಗಿ ಜೀವಿಸುವಂತ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ 2ರಷ್ಟು ಅಂತೇಳಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡಿ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಪ್ರಿಯರೇ ಈ ಧೈರ್ಯ ತಂದ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರು ನಮಗೆ ಆಶೀರ್ವದಿಸ್ತಾ ಇದ್ದಾರೆ, ದೇವರು ನಮಗೆ ಸುಖವನ್ನು ಕೊಡ್ತಾರೆ 2ರಷ್ಟು ಎಂಬುದಾಗಿ ನೀವು ಆತ್ಮವಿಶ್ವಾಸದಿಂದ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಿಜವಾಗಿ ದೇವರು ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನು 2ರಷ್ಟು ಸುಖವನ್ನು ಕೊಟ್ಟು ಆತನ ಕೃಪಾದಿಂದ ಆತನ ಶಾಂತಿ ಸಮಾಧಾನ ನಮಗೆ ಅನುಗ್ರಹಿಸಿ ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಆತನು ನಮ್ಮ ಜೊತೆಲಿದ್ದು ನಮ್ಗೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಜನರು ವಾಗ್ದಾನ ನೋಡ್ತಿರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದಿದ್ದೀರ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವರು ಸೆರೆಲ್ ಹೋದಂತವರ ಜೀವಿತನು, ಯಾವ್ದಕ್ ಬರಲ್ಲಂತ ಜೀವಿತನು ಪ್ರಭಾ ಅವ್ರಿಗೆ ತಿರುಗಿ ನಂದಾವರ್ತಿ ಪ್ರಭಾ ನಾನು ನಿಮ್ಗೆ 2ರಷ್ಟು ಸುಖವನ್ನು ಕೊಡುವೇನೆಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರ್ ಪ್ರಭಾ. ಈ ವಾಗ್ದಾನ ಅವರ ಜೀವಿತದಲ್ಲಿ ಎಷ್ಟು ದಿನಮಾನಗಳು ಏನಾದ್ರೂ ಕಳ್ಕೊಂಡಿದ್ರು, ಎಷ್ಟಾದ್ರೂ ದುಃಖದಲ್ಲಿ ಜೀವಿಸಿದ್ರು, ಅವಮಾನ ಸ್ಥಿತಿಯಲ್ಲಿ ಜೀವಿಸಿದ್ರು ಪ್ರಭಾ, ಆದ್ರೆ ಮುಂಜಾನೆ ಸಮಯ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ಅವ್ರಿಗೆ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವ್ರಿಗೆ 2ರಷ್ಟು ಸುಖವನ್ನು ಕೊಟ್ಟು ಅವ್ರಿಗೆ ಶಾಂತಿ, ಸಮಾಧಾನ, ಸಮೃದ್ಧಿಯಾಗಿ ಜೀವನದಿಂದ ನಡೆಸುವಂತೆ ನಿಮ್ಮ ಕೃಪೆಯಿಂದ ನೀವು ಆಶಿಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಎಸೆಯ ತಂದೆ ದೇವ್ರಿ. ಮತ್ತು ಎಷ್ಟು ಜನರು ತಂದೆ ದೇವ್ರು ಮ್ಯಾರೇಜ್ ಅನಿವರ್ಸರಿ ಮಾಡ್ಕೊಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಮಕ್ಕಳ ಜೀವಿತದಲ್ಲಿ ಆಶಿಸಿ ಬಲಪಡಿಸ್ರಿ ಪ್ರಭಾ. ಮತ್ತು ಹುಟ್ಟಿನ ಹಬ್ಬವನ್ನು ಆಚರಿಸಿಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ಇನ್ನು 2ರಷ್ಟು ಅವರಿಗೆ ಆಶೀರ್ವಾದ ಸುಖವನ್ನು ಕೊಟ್ಟು ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸಿ ಆಶೀರ್ವಾದ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.
ಮತ್ತು ವಿಶೇಷವಾದ ಪ್ರಕಟಣೆ ಏನಂದ್ರೆ ಪ್ರಿಯರೇ, ಸಾಯಂಕಾಲ 8 ಗಂಟೆಗೆ ಲೈವ್ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೀಭವಿಸ್ರಿ. ಮತ್ತು ಕಷ್ಟದಲ್ಲಿದ್ರೆ ಪ್ರಿಯರೇ, ಸಮಸ್ಯೆಲಿದ್ರೆ ಪ್ರಿಯರೇ, ನೀವು ಯಾವ ಬಲಹೀನತೆ ಸ್ಥಿತಿಲಿದ್ರೆ ಪ್ರಿಯರೇ, ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ಅದ್ಭುತ ರೀತಿಯಾಗಿ ಸಾಯಂಕಾಲ ಸಮಯದಲ್ಲಿ ಉಜ್ಜೀವಳ ಆರಾಧನೆ, ಬಿಡುಗಡೆ, ಸ್ವಸ್ಥತೆ, ಉಪವಾಸ ಪ್ರಾರ್ಥನೆ ಪ್ರಿಯರೇ. ಪ್ರತಿಯೊಬ್ರು ಲೈವ್ ಮಿಸ್ ಮಾಡ್ಕೊಳ್ಳೋದಾಗಿ ಪ್ರತಿಯೊಬ್ರು ಲೈವ್ ದಲ್ಲಿ ಏಕೀಭವಿಸ್ರಿ. ನಿಮ್ಮನ್ನು ನಿಮ್ಮ ಕುಟುಂಬನು ಲೈವ್ ಮೂಲಕವಾಗಿ ದೇವರ ಅದ್ಭುತ ರೀತಿಯಾಗಿ ನಿಮ್ಮನ್ನು ಸ್ವಸ್ಥ ಮಾಡಿ ನಿಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಮತ್ತು ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಎಷ್ಟು ಜನ ಬಲ ಹೊಂದ್ಕೊಂಡಿದ್ರು, ಸಂತೋಷ ಉಳ್ಳವರಾಗಿದ್ರು, ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ನೀವು ಶೇರ್ ಮಾಡೋದ್ರಿಂದ ಹೆಚ್ಚಾಗಿ ನೀವು ಪಟ್ಟಿರುವಂತ ಸಂತೋಷ ಬಲವು ಅವರು ಸಹ ವಾಗ್ದಾನ ಕೇಳಿ ಸಂತೋಷ ಪಡುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ಹೊಸೊಬ್ರು ಈ ಚಾನೆಲ್ ಯಾರಾದ್ರೂ ನೋಡುವುದಾದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ, ನಾವು ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ನೀವು ವಾಗ್ದಾನದಲ್ಲಿ ಭಾಗವಹಿಸುವಾಗ ದೇವ್ರು ನಿಜವಾಗಿ ನಿಮ್ಮ ಜೊತೆಲಿ ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.